ಮನಸಃ ಕಾಮಮಾಕೂತಿಂ ವಾಚಃ ಸತ್ಯಮಶೀಮಹಿ ಪಶೂನಾಂ ರೂಪಮನ್ನಸ್ಯ ಮಯಿ ಶ್ರೀಶ್ರಯತಾಂ ಯಶಃ. ಮನದ ಬಯಕೆಯ ಕರೆಯ ಮತ್ತೆ ಆತ್ಮದ ಮೊರೆಯ ಪಡೆದೇವೋ ಮಾತಿನಲ್ಲಿ ನಿಜದ ಕೆಚ್ಚು. ಹುಲುಸಾದ ಹಸುಹಯನು ಹಲಬಗೆಯ ತಿನಿಸುಣಿಸು ಸಿರಿದೇವಿ ಕರುಣಿಸಲಿ ಜಸದ ಜೊತೆಗೆ. ಲಕ್ಷ್ಮೀದೇವಿ ಅನುಗ್ರಹದಿಂದ ನಮ್ಮ ದೇಹಕ್ಕೆ ಬೇಕಾದ ಬಯಕೆಗಳು, ಕಾಮ ಮೊದಲಾದದ್ದು ಅಂತ ಅರ್ಥ. ಅವಳು ಮತ್ತು ನಾರಾಯಣನ ಅನುಗ್ರಹದಿಂದ ನಮ್ಮ ದಾಂಪತ್ಯ ಮೊದಲಾದ ಬಯಕೆಗಳು ಈಡೇರಲಿ, ನಮ್ಮ ಮನಸ್ಸಿನ ಆಸೆ ಈಡೇರಲಿ, ಮತ್ತು ನಾವು ಸತ್ಯವಾದ್ದನ್ನೇ ಹೇಳುವಂತಾಗಲಿ, ಆಡಿದ್ದೆಲ್ಲ ಸತ್ಯವಾಗುವಂತಿರಲಿ, ಸತ್ಯವಾದ್ದನ್ನೇ ಹೇಳುವಂತಿರಲಿ ಅಂಥ ಒಂದು ಮಾತಿನ ಶಕ್ತಿ ನಮಗೆ ಬರಬೇಕು. ಮತ್ತು ವೇದಗಳ ಮುಖ್ಯ ಪ್ರತಿಪಾದ್ಯನಾದಂಥ ಸರ್ವಕ್ಕೂ ಆಶ್ರಯನಾದಂಥ ಭಗವಂತನ ದಿವ್ಯವಾದ ಸ್ವರೂಪದ ಜ್ಞಾನ ನಮಗಾಗಬೇಕು. ಇದೆಲ್ಲ ಲಕ್ಷ್ಮೀದೇವಿಯ ಕರುಣೆಯಿಂದ ನಮಗೆ ಸಿಗೋದು. ಅಂಥ ಲಕ್ಷ್ಮೀದೇವಿ ನಮ್ಮಲ್ಲಿ ನೆಲೆಸಿ ನಮ್ಮ ಬಾಳಿನಲ್ಲಿ ಕೀರ್ತಿಯನ್ನು ತುಂಬಲಿ ಅಂತ ಅವಳ ಪ್ರಾರ್ಥನೆ. ಮನಸಃ ಮನಸ್ಸಿನ, ಕಾಮಂ ಬಯಕೆಯನ್ನು, ಮತ್ತು ಆಕೂತಿಂ, ಆಕೂತಿ ಅಂದರೆ ಅಭಿಪ್ರಾಯ, ಆತ್ಮದ ಮೊರೆ ಅಂತ ಹೇಳಿದ್ದಾರೆ. ಗೋವಿಂದಾಚಾರ್ಯ ಹಾಗೆ ಅರ್ಥ ಬರೀತಾರೆ. ಆತ್ಮದ ಮೊರೆ ಅಂದರೆ ಸಂಸಾರದಿಂದ ಮುಕ್ತನಾಗಬೇಕು ಅನ್ನುವಂಥ ನನ್ನ ಬಯಕೆ. ಅದನ್ನು ಲಕ್ಷ್ಮೀನಾರಾಯಣರು ನಮಗೆ ಅನುಗ್ರಹಿಸಬೇಕು. ವಾಚಃ ಮಾತಿನ, ಸತ್ಯಂ ಯಥಾರ್ಥತೆಯನ್ನು, ಸತ್ಯವಾದ ರೂಪವನ್ನು ಅಂತ ಅರ್ಥ. ಅಶೀಮಹಿ, ಈ ಲಕ್ಷ್ಮೀದೇವಿಯ ಅನುಗ್ರಹದಿಂದ ನಾವು ಪಡೆಯೋಣ ಅಥವಾ ಅವಳ ಅನುಗ್ರಹದಿಂದ ನಾವು ಪಡಿತೇವೋ ಅಂಥ ಲಕ್ಷ್ಮೀದೇವಿ ನಮ್ಮಲ್ಲಿ ಬಂದು ನೆಲೆಸಲಿ ಅಂತ ಮುಂದೆ ಪ್ರಾರ್ಥನೆ. ಪಶೂನಾಂ, ವೇದಗಳ, ರೂಪಂ ಸ್ವರೂಪವನ್ನು, ಅಂದರೆ ಪಶು ಅಂದರೆ ವೇದಗಳು ಯಾಕೆ? ಪಾಂತಿ ಸಂಸಾಧನಾ ನೀತಿ ವೇದಾಹ ಪಶವೈರಿತಾಹ ಅಂತ. ಅಂಥ ವೇದಗಳ ಪ್ರತಿಪಾದ್ಯವಾದ ಭಗವಂತನ ರೂಪ, ವೇದಗಳಲ್ಲಿ ಭಗವಂತನ ರೂಪ ವಿಶೇಷಗಳನ್ನು ವರ್ಣನೆ ಮಾಡಿದ್ದಾರೆ. ಆ ರೂಪಗಳ ಜ್ಞಾನ ನಮಗಾಗಬೇಕು. ಅನ್ನ ಅಂದರೆ ಅದ್ಯತೆ ಅತ್ಯಜ ಭೂತಾನಿ, ಹಿಂದೆ ಬೇಕಾದಷ್ಟು ಬಾರಿ ನೋಡಿದ್ದೀವಿ. ಸರ್ವರಿಗೂ ಆಶ್ರಯ ಕೊಡುವಂಥ, ಸರ್ವರು ಯಾವ ಭಗವಂತನನ್ನು ಅವಲಂಬಿಸಿಕೊಂಡಿದ್ದಾರೋ ಅಂಥ ಭಗವಂತನ ರೂಪ ಅಂತ ಈಗ ಅರ್ಥ. ಮತ್ತು ಪಶು ಅಂದರೆ ಈ ಜೀವರು ಹೌದು. ಪ್ರಜಾಸ್ತು ಪಶು ಶಬ್ದೋಕ್ತಾ ಪಶುಪಸ್ತು ಪ್ರಜಾಪತಿ ಅಂತ ಹೀಗೆ ಇನ್ನೊಂದು ಅರ್ಥವನ್ನು ಕೂಡ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ವರ್ಣನೆ ಮಾಡ್ತಾರೆ. ಎಲ್ಲ ಪ್ರಜೆಗಳಿಗೂ ಕೂಡ ಪಶುಗಳು ಅಂತ ಹೇಳ್ತಾರೆ. ಅವರಿಗೆ ಅಧಿಪತಿಯಾದಂತಹ ಭಗವಂತನೇ ಪ್ರಜಾಪತಿ. ಆದ್ದರಿಂದ ಪಶೂನಾಂ ರೂಪ ಅಂದರೆ ವೇದಗಳಲ್ಲಿ ಪ್ರತಿಪಾದ್ಯವಾದ ಭಗವಂತನ ರೂಪ ಅಂತ ಒಂದು ಅರ್ಥ, ಮತ್ತು ಎಲ್ಲ ಜೀವಿಗಳಲ್ಲಿ ನಿಯಾಮಕವಾಗಿರುವಂತಹ ರೂಪ ಅಂತ ಮತ್ತೊಂದು ಅರ್ಥ. ಅನ್ನ ಅಂದರೆ ಸರ್ವರಿಗೂ ಆಶ್ರಯ ಅಂತ ಅದಿದ್ದೇ ಇದೆ. ಮೈ, ನನ್ನಲ್ಲಿ, ಶ್ರೀಹಿ ಲಕ್ಷ್ಮೀದೇವಿಯು ಶ್ರಯತಾಂ, ನೆಲೆಸಲಿ, ಇದೆಲ್ಲವನ್ನು ಕೊಡುವಂಥ ಲಕ್ಷ್ಮೀದೇವಿ ನನ್ನಲ್ಲಿ ಇರಲಿ ಅಂತ ನನ್ನ ಪ್ರಾರ್ಥನೆ. ಇದು ಭೋಗಸಿದ್ಧಿ, ಧನಧಾನ್ಯ ಅನ್ನ ಸಮೃದ್ಧಿ ಸಿದ್ಧಿ ಮತ್ತು ವಾಕ್ಸಿದ್ಧಿಯನ್ನು ಕೊಡುವಂಥ ಮಂತ್ರ, ಭೋಗಲಕ್ಷ್ಮೀ ಮಂತ್ರ ಅಂತ ಇದನ್ನು ವರ್ಣನೆ ಮಾಡ್ತಾರೆ. ಓಷ್ಠಾ ಪಿಧಾನ ನಕುಲಿ ದಂತೈ ಪರಿವೃತಾ ಪವಿಹಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮಿಹ ವಾದಯೇತ್ ಅಂತ ಇನ್ನೊಂದು ಐತರಿ ಉಪನಿಷತ್ನಲ್ಲಿ ಒಂದು ಮಂತ್ರ ಬರ್ತದೆ. ಆ ಭಗವಂತನ ಸ್ತ್ರೀರೂಪವನ್ನು ವರ್ಣನೆ ಮಾಡಿದ ಪ್ರಸಂಗ. ಸರ್ವಸ್ಯೈ ವಾಚ ಈಶಾನ, ಎಲ್ಲ ಶಾಸ್ತ್ರ ಸಾಹಿತ್ಯಕ್ಕೆ ಅಧಿಪತಿಯಾದಂಥ ಭಗವಂತನ ರೂಪ ಅದು ಅಂತ. ಆ ಭಗವಂತನ ಆ ಸ್ತ್ರೀರೂಪ ನನ್ನಿಂದ ಉತ್ತಮವಾಗಿ ನೋಡಿಸಲಿ,
ಪ್ರಭಾವಕಾರಿಯಾಗಿ ನುಡಿಸಲಿ ಅಂತ ಅಲ್ಲೊಂದು ಪ್ರಾರ್ಥನೆ ಇದೆ. ಇಲ್ಲಿ ಲಕ್ಷ್ಮೀದೇವಿಯ ಪ್ರಾರ್ಥನೆ ಇದೆ. ಲಕ್ಷ್ಮೀದೇವಿಯಲ್ಲಿ ಅಂತರ್ಗತವಾದ ಸ್ತ್ರೀ ರೂಪದ ಪ್ರಾರ್ಥನೆ ಅಂತಲೂ ಕೂಡ ತಿಳ್ಕೊಳ್ಬಹುದು. ವಾಚಸ್ಸತ್ಯಂ ಅಂತ ಕೆಲವು ಕಡೆ ಅರ್ಥ ಮಾಡಿದ್ದಾರೆ. ಹೀಗೆಂದು ಅದನ್ನು ನೋಡಿದ್ದೀವಿ, ಸತ್ಯವಾದ ಮಾತನಾಡಿಸಲಿ ಅಂತ. ವಾಚಃ ಅಂದರೆ ವಾಗೀಂದ್ರಿಯ ಅಂತ ಕೂಡ ಅರ್ಥ ಮಾಡ್ತಾರೆ. ಆ ವಾಗೀಂದ್ರಿಯದ ರೂಪ, ಆ ವಾಗೀಂದ್ರಿಯಕ್ಕೆ ನಿಯಾಮಕವಾದಂತಹ ಭಗವಂತನ ರೂಪ ಅಂತಲೂ ತಿಳ್ಕೊಳ್ಬಹುದು. ವಾಚಃ ಸತ್ಯ ಅಂತಂದ್ರೆ ಹೀಗೆ ಸತ್ಯವಾದ ಮಾತನ್ನ, ಶಾಸ್ತ್ರಾರ್ಥ ಗರ್ಭಿತವಾದ ಮಾತನ್ನ ನುಡಿಸಲಿ, ವಾಗೀಂದ್ರಿಯಕ್ಕೆ ಅಭಿಮಾನಿಯಾದ ಭಗವಂತನ ರೂಪ ನನಗೆ ಪ್ರತ್ಯಕ್ಷವಾಗಲಿ ಅಂತ ಕೂಡ ಪ್ರಾರ್ಥನೆ. ವಾಚಿಸ್ಥಿತೋ ಹೈರೂಪ ಸ್ತ್ರೀ ಶೀರ್ಷಕ ಅಂತ ಚಾಂದೋಗ್ಯ ಭಾಷ್ಯದಲ್ಲಿ ಹೇಳಿದಂತೆ ವಾಗೀಂದ್ರಿಯದಲ್ಲಿ ಭಗವಂತನ ಸ್ತ್ರೀರೂಪ ಇದೆ. ಲಕ್ಷ್ಮೀದೇವಿ ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಅಭಿಮಾನಿನಿ. ಭಗವಂತನ ಮುಖ್ಯವಾಗಿ ನಿಯಾಮಕ. ಅದಾದ ಬಳಿಕ ಲಕ್ಷ್ಮೀದೇವಿ ವಾಗೀಂದ್ರಿಯಕ್ಕೂ ಸಕಲ ವಾಂಗ್ಮಯಕ್ಕೂ ಕೂಡ ಅಭಿಮಾನಿನಿ. ಇವರಿಬ್ಬರ ಅನುಗ್ರಹದಿಂದ ಶಾಸ್ತ್ರಾರ್ಥ ಗರ್ಭಿತವಾದ ಸತ್ಯವಾದ ಮಾತನಾಡುವ ಶಕ್ತಿ ನನಗೆ ಬರಲಿ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ 10ನೇ ಮಂತ್ರ ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.